ಸ್ನೇಹಿತರೆ, ಸ್ವಚ್ಛ ನಗರ ಸ್ವಸ್ಥ ನಗರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಬ್ಬ ಅಧಿಕಾರಿ ತನ್ನ ಇಚ್ಛಾಶಕ್ತಿಯಿಂದ ಯಾವ ರೀತಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ನಿಸ್ಪೃಹ ಪ್ರಾಮಾಣಿಕ ದಕ್ಷ ಅಧಿಕಾರಿ ಯಾವ ರೀತಿ ಒಂದು ಸಾಮಾಜಿಕ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದನ್ನು ಕಾರ್ಕಳದ ಪುರಸಭಾ ಮುಖ್ಯಾಧಿಕಾರಿಗಳು ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಬೆಳಿಗ್ಗೆ 7 ಗಂಟೆಗೆ ಬರ್ತಾರೆ, ಜನರ ಕಾಲನ್ನು ಸ್ವೀಕರಿಸ್ತಾರೆ, ಪ್ರತಿ ಮನೆಗೆ ಭೇಟಿ ಕೊಡ್ತಾರೆ, ಜನರಲ್ಲಿ ಅವೇರ್ನೆಸ್ಸನ್ನು ಮೂಡಿಸ್ತಾರೆ. ರಾತ್ರಿ ಹೊತ್ತು ಕೂಡ ಮನೆ ಮನೆಗೆ ಭೇಟಿ ಕೊಡ್ತಾರೆ, ಎಲ್ಲರ ಸಮಸ್ಯೆಗಳನ್ನು ಆಲಿಸ್ತಾರೆ. ವಿಶೇಷವಾಗಿ ತ್ಯಾಜ್ಯ ನಿರ್ವಹಣೆಯಲ್ಲಿ ಅವರಿಗೆ 2 ಬಾರಿ ರಾಷ್ಟ್ರ ಪ್ರಶಸ್ತಿ ಬಂತು ಅಂತ ಹೇಳಿ ವಿಶೇಷವಾಗಿ ಉಲ್ಲೇಖ ಕೂಡ ಮಾಡ್ತಾ ಇದ್ದಾನೆ. ಅವರ ಇಚ್ಛಾಶಕ್ತಿಯಿಂದ ಅವರೆಲ್ಲರ ಬೆಂಬಲವನ್ನು ಪಡ್ಕೊಂಡ ಕಾರಣ ಇವತ್ತು ಕಾರ್ಕಳ ಸ್ವಚ್ಛ ಪರಿಸರ ಆಗ್ತಾ ಇದೆ, ಸ್ವಚ್ಛ ನಗರ ಆಗ್ತಾ ಇದೆ, ಹಸಿರು ನಗರ ಆಗ್ತಾ ಇದೆ. ಅವರ ಕಲ್ಪನೆಯ ಕಾರ್ಕಳ ಸಾಕಾರಗೊಳ್ತಾ ಇದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮತ್ತೆ ನಂಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಕೊನೆಯ ಚರಣದಲ್ಲಿ ಭಾಳ ಪ್ರೀತಿಯಿಂದ ಅವರು ಮಾತಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ವಿಶೇಷವಾಗಿ ಮೂಡುಬಿದಿರೆಯಲ್ಲಿ ಕೂಡ ನಿಮ್ಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಯಾವ ಏರಿಯಾ ಸರ್ ಅದು ಅವಾರ್ಡ್ ಬಂದಿರತಕ್ಕಂಥದ್ದು? ಸರ್, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಮೂಡುಬಿದಿರೆಯಲ್ಲಿ ನಾವು ಅಲ್ಲಿ ಲ್ಯಾಂಡ್ ಫಿಲ್ ಸೈಟ್ ಮಾಡಿದ್ವಿ ಸರ್. ಅಲ್ಲಿ ಲ್ಯಾಂಡ್ ಫಿಲ್ ಇರಲಿಲ್ಲ, ಘನತ್ಯಾಜ್ಯ ನಿರ್ವಹಣೆ ಘಟಕ ಎಂಬುದಾಗಿ ಹೇಳ್ತಾರೆ ಕನ್ನಡದಲ್ಲಿ. ಅದನ್ನು ಯಾವ ಸೈಂಟಿಫಿಕ್ಕಾಗಿ ನಾವು ಅದನ್ನು ನಿರ್ವಹಣೆ ಮಾಡಿದ್ವಿ ಸರ್. ಆ ನಿರ್ವಹಣೆ ಮಾಡಿ ತ್ಯಾಜ್ಯಗಳನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿ, ಹಸಿ ಕಸವನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿದ್ವಿ. ಪ್ಲಾಸ್ಟಿಕ್ಕು ಮತ್ತು ಪ್ಲಾಸ್ಟಿಕ್ ತೊಟ್ಟೆಗಳು ಈ ರೀತಿ 10 ವಿಧದಲ್ಲಿ ಅಲ್ಲಿ ಬೇರೆ ಮಾಡಿ ಇಡೀ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಅಭಿಯಾನ ಮಾಡಿ ಪ್ರತಿ ಮನೆ ಸಂಗ್ರಹ ಮಾಡೋದ್ರಿಂದ ಅಲ್ಲಿಯ ಮೇಲಧಿಕಾರಿಗಳು ಅಲ್ಲಿಂದ ಹೈದರಾಬಾದಿಂದ ಬಂದು ಪರಿಶೀಲನೆ ಮಾಡಿ ಅವಾರ್ಡಿಗೆ ನಮಗೆ ರೆಕಮೆಂಡ್ ಮಾಡಿ ಸರ್. ಹೈದರಾಬಾದಲ್ಲಿ ಹೋಗಿ ನಾವು ಪ್ರೆಸೆಂಟೇಷನ್ ಮಾಡಿದ್ವಿ, ನಾವು ಏನು ಅಚೀವ್ಮೆಂಟ್ ಮಾಡಿದ್ವಿ. ಆನಂತರ ಅಲ್ಲಿ ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ ಸರ್, ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಹೌದು, ಭಾಳ ಅದ್ಭುತ ಅನ್ನ ಭಾವಿಸ್ಕೊಳ್ತೇನೆ ಸರ್. ಈ ಪ್ಲಾಸ್ಟಿಕ್ಕನ್ನು ವಿಲೇವಾರಿ ಮಾಡುವಂಥದ್ರಲ್ಲಿ ನೀವು 10 ವಿಧ ಅಂತ ಹೇಳಿದ್ರಿ ಸರ್. ಸರ್, ಯಾವ ರೀತಿ ಮಾಡ್ತಿರೋದನ್ನ ಅಂತ ಹೇಳಿ? ಸರ್, ಪ್ಲಾಸ್ಟಿಕ್ ಬೇರೆ ಬರ್ತದೆ. ತೊಟ್ಟೆಗಳು, ಬಟ್ಟೆ, ಚಪ್ಪಲು, ಗಾಜು, ಪ್ಲಾಸ್ಟಿಕ್ ಬಾಟಲು, ರಟ್ಟು, ಹೀಗೆ 10 ವಿಧದಲ್ಲಿ ನಾವು ಬೇರೆ ಮಾಡ್ಬೋದು ಸರ್. ಇವತ್ತು ಒಣಕಸ ಅಂದರೆ ಮನೆಯಲ್ಲಿ ಬರುವಂಥ ಎಲ್ಲ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವಾಗ ಒಣಕಸದಲ್ಲಿ ಅದೊಂದು ರೀಸೈಕ್ಲಿಂಗ್ ಮಾಡ್ಬೋದು ಸರ್. ಇವತ್ತು ನಿಮ್ಮ ಬಾಟ್ಲ್ಗಳನ್ನು ಸಾಧಾರಣ ಪ್ಲಾಸ್ಟಿಕ್ ಬಾಟ್ಲಿಗೆ ಅದನ್ನು ರೀಸೈಕ್ಲಿಂಗ್ ಕಳಿಸ್ಬೋದು. ಇವತ್ತು ಒಳ್ಳೆಯ ಗುಣಮಟ್ಟದ ಪ್ಲಾಸ್ಟಿಕ್ ತೊಟ್ಟೆಗಳನ್ನು ರೀಸೈಕ್ಲಿಂಗ್ ಮಾಡ್ಬೋದು ಸರ್. ಮತ್ತು ಡಾಂಬರಿಗೆ ಉಪಯೋಗ ಮಾಡ್ಬೋದು ಇವತ್ತು. ಮತ್ತು ರಟ್ಟುಗಳನ್ನು ಕಾರ್ಡ್ಬೋರ್ಡು, ರಟ್ಟು ಮರುಬಳಕೆ ಮಾಡ್ಬೋದು ಸರ್. ಇದನ್ನೆಲ್ಲ ಪ್ರತ್ಯೇಕವಾಗಿ ಸಂಗ್ರಹ ಮಾಡಿದರೆ ಅದರಿಂದ ಪುರಸಭೆಗೆ ಆದಾಯ ಖಂಡಿತವಾಗಿ ಬರ್ತದೆ ಸರ್. ಈ ಹಿನ್ನೆಲೆಯಲ್ಲಿ ನಾವು ಅದನ್ನು ಪ್ರತ್ಯೇಕವಾಗಿ ಸಂಗ್ರಹ ಮಾಡಿ ಸುರಕ್ಷಿತವಾಗಿ ಇಟ್ಟು ಅದನ್ನು ವಿಲೇವಾರಿ ಮಾಡಿದರೆ ಖಂಡಿತವಾಗಿ ಪುರಸಭೆಗೆ ಆದಾಯ ಬರ್ತದೆ. ಹೌದು, ಕಸ ಅಂದರೆ ಬರೀ ಕಸ ಅಲ್ಲ, ಅದು ಹಣ ಅಂತ ಹೇಳೋದನ್ನು ಜನರ ತಲೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸರ್. ಕಸ ಹಣ ಆಗೋದು ಹೇಗೆ ಅಂತ ಸರ್ ಅದು ಹೇಳಿದ್ನಲ್ಲ. ಹಸಿ ಕಸದಲ್ಲಿ ನಾವು ಗೊಬ್ಬರ ಮಾಡ್ಬೋದು. ಈ ಗೊಬ್ಬರ ಮಾಡಿದರೆ ಖುಷಿ ಕೊಟ್ಟರೆ ಅದರಿಂದ ಸ್ವಲ್ಪ ಆದಾಯ ಬರ್ತದೆ. ಅದೇ ರೀತಿ ಒಣಕಸದಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು, ಕಾರ್ಡ್ಬೋರ್ಡ್, ಅನೇಕ ರೀತಿ ಇವತ್ತು ನಮಗೆ ಕಸದಲ್ಲಿ ಸಿಗ್ತಾ ಇದೆ ಸರ್. ಅದನ್ನೆಲ್ಲ ಪ್ರತ್ಯೇಕವಾಗಿ ಸಂಗ್ರಹ ಮಾಡಿ ಸುರಕ್ಷಿತವಾಗಿಟ್ಟು ಪ್ರತ್ಯೇಕವಾಗಿ ಮಾಡುವಾಗ ಅದು ರೀಸೈಕ್ಲಿಂಗ್ ಹೋಗ್ತಾ ಸರ್. ಗುಜರವರು ಇವತ್ತು ಕೊಂಡೊಯ್ತಾರೆ, ರೀಸೈಕ್ಲಿಂಗ್ ಹೋಗ್ತಾ ಇದೆ, ಅದರಿಂದ ಹಣ ಬರ್ತಾ ಇದೆ. ಇವತ್ತು ಖಂಡಿತವಾಗಿ ಕಸದಿಂದ ಹಣ ಸಂಪಾದನೆ ಮಾಡ್ಬೋದು. ಸ್ವಲ್ಪ ಅದು ನಾವು ಅದರಿಂದ ಮರುಬಳಕೆಗೆ ಉಪಯೋಗ ಆಗ್ತಾ ಇದೆ. ಕಸವಾಗಿ ಪರಿವರ್ತ ಆಗಿ ಇವತ್ತು ಲ್ಯಾಂಡ್ ಫಿಲ್ ಆಗ್ತಾಯಿದೆ ಹೊರತು ಇವತ್ತು ಅದನ್ನು ನಾವು ಆದಷ್ಟು ಲ್ಯಾಂಡ್ ಫಿಲ್ಲಿಗೆ ಕಸವನ್ನು ಒಣ ಕಸವನ್ನು ಆದಷ್ಟು ನಾವು ಅದನ್ನು ಬೇರೆ ಕಡೆ ರೀಸೈಕ್ಲಿಂಗ್ ಕಳಿಸಿದರೆ ಒಂದು ನಮ್ಮ ಘನತ್ಯಾಜ್ಯ ಲ್ಯಾಂಡ್ ಉಳಿತದೆ ಇವತ್ತು. ಹೌದು ಸರ್, ಹಸಿ ಕಸವನ್ನು ಬಳಸ್ಕೊಂಡು ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು ನಿಮಗೆ. ಅದನ್ನು ಹೇಗೆ ಮಾರ್ಕೆಟ್ ಮಾಡಿದಿರಿ ಅಂತ? ಸರ್, ಈಗಾಗಲೇ ನಾವು ಸೇಲ್ ಮಾಡಲಿಲ್ಲ, ರೆಡಿ ಮಾಡಿದ್ವಿ. ಸುಮಾರು 16 ಟನ್ ಕಸ ನಮ್ಮ ಹತ್ರ ಇದೆ. ನಾವು ಪೇಪರಲ್ಲಿ ಕರೆದಿದ್ವಿ, ಯಾರು ಬೇಕಿದ್ರು ಬಂದು ಇದು ನ್ಯಾಚುರಲ್ ಕಾಂಪೋಸ್ಟ್ ಮಾಡಿದ್ವಿ, ಇದನ್ನು ಯಾರು ಬೇಕಾದ್ರೂ ಕೊಂಡೊಯ್ಬೋದು ಅಂತೇಳಿ ಪೇಪರಲ್ಲಿ ಅನೌನ್ಸ್ ಮಾಡಿದ್ವಿ. ಅದನ್ನು ಬಂದರೆ ನಾವು ಕೃಷಿಯವರಿಗೆ ಖಂಡಿತವಾಗಿ ಸರ್ಕಾರ ನಿಗದಿಪಡಿಸಿದ ರೇಟಲ್ಲಿ ನಾವು ನೀಡ್ತೀವಿ ಅವರಿಗೆ. ಹೌದು, ಮಾರ್ಕೆಟ್ ಮಾಡ್ತಾ ಇದ್ದೀರ. ಸರ್, ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲವು ಅಂಶ ನಾನು ಗಮನಿಸ್ಕೊಂಡದ್ದು ರಾಯಪ್ಪ ಸರ್ ಮಾಡಿರ್ತಕ್ಕಂಥ ಕೆಲವು ವಿಶೇಷವಾಗಿರ್ತಕ್ಕಂಥ ಕ್ರಮಗಳು. ಸೊ ಕಾರ್ಕಳದಲ್ಲಿ ಪ್ರತಿಯೊಬ್ಬರಲ್ಲಿ ಅವೇರ್ನೆಸ್ ಮೂಡಿಸಿರ್ತಕ್ಕಂಥದ್ದು, ವಿಶೇಷವಾಗಿ ಗೃಹಿಣಿಯರ ಮನಸ್ಸನ್ನು ಒಲಿಸ್ಕೊಂಡಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳನ್ನು ಜಾಗೃತಗೊಳಿಸಿರ್ತಕ್ಕಂಥದ್ದು, ಪುರಸಭೆಯ ಎಲ್ಲ ಮೆಂಬರ್ಸ್ಗಳನ್ನು ಒಲಿಸ್ಕೊಂಡಿರ್ತಕ್ಕಂಥದ್ದು, ಪುರಸಭೆ ಅಧ್ಯಕ್ಷರ ಮನಸ್ಸನ್ನು ಒಲಿಸ್ಕೊಂಡಿರ್ತಕ್ಕಂಥದ್ದು, ಎಲ್ಲರ ಸಹಕಾರ ಪಡ್ಕೊಂಡಿರ್ತಕ್ಕಂಥದ್ದು, ಹಸಿರು ಕಾರ್ಕಳಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಾಧನೆಗಳನ್ನು ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಸರ್, ಇಲ್ಲಿ ಕೆಲವು ನಿಮ್ಗೆ ಅಡ್ಡಿ ಆತಂಕ ಬಂದಿರಬಹುದು ಇದೆ ಸರ್. ಸರ್, ಯಾವುದೆಲ್ಲ ಅಡ್ಡಿ ಬಂತು ಅಂತ ಹೇಳಿ? ಸರ್, ಒಮ್ಮೆ ನಾವು ಕೈ ಹಾಕುವಾಗ ನಾವೆಲ್ಲ ಹೊರಗಡೆ ಹೋಗೋ ಜನರು ಎಲ್ಲರೂ ಅಲ್ಲ, ಕೆಲವರು ನಮಗೆ ವಿರೋಧವಾಗಿ ಇದೆಂತ ಮಾಡೋದು, ಇದು ಫಾರಿನ್ ಸಿಸ್ಟಮ್ ಇಲ್ಲೇ ಯಾಕೆ ತಂದರೆ ಕೆಲವರು ನಮಗೆ ವಿರೋಧ ಮಾಡಿದೆ. ಆದರೂ ನಾವು ಅವರಿಗೆ ಈ ರೀತಿ ಫಾರಿನ್ ಸಿಸ್ಟಮ್ ಎಲ್ಲ ಮುಂದಿನ ದಿನದಲ್ಲಿ ಈ ರೀತಿ ಕಸ ನಿರ್ವಹಣೆ ಮಾಡದಿದ್ದರೆ ನಮ್ಮ ಪ್ರದೇಶ, ನಮ್ಮ ಸುತ್ತಮುತ್ತಲು
ಎಲ್ಲ ಕೊಳಚೆ ಪ್ರದೇಶವಾಗಿ ಮಾರ್ಪಡ್ತದೆ. ಅದರಿಂದ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಎಂಬುದಾಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ ಅವರಿಗೆ. ಆದ್ದರಿಂದ ಜನರಿಗೆ ಒಮ್ಮೊಮ್ಮೆ ವಿರೋಧ ಇದ್ದರೂ ಸಹ ನಾವು ಎದುರಿಲ್ಲ, ಎದೆಗುಂದಲಿಲ್ಲ, ನಾವು ಮುಂದೋದಿವಿ. ಆದರೂ ಇರಲಿ, ತೊಂದರೆ ಇಲ್ಲ, ನೀವು ಕೊಡ್ತಿದ್ರೆ ತೊಂದರೆ ಇಲ್ಲ, ನಿಮ್ಮ ಕಸವನ್ನು ನಿಮ್ಮ ಮನೇಲಿ ಇಟ್ಕೊಡಿ, ಹೊರಗಡೆ ಹಾಕಿದರೆ ನಾವು ದಂಡವನ್ನು ವಿಧಿಸಬೇಕಾಗ್ತದೆ ಎಚ್ಚರಿಕೆ ಕೊಟ್ಟು ನಮ್ಮ ಕೆಲಸವನ್ನು ನಾವು ಮಾಡ್ತಾ ನಿರಂತರವಾಗಿ ನಾವು ಪ್ರಾರಂಭ ಮಾಡಿದ್ವಿ ಸರ್, ನಿಲ್ಲಿಸಲಿಲ್ಲ ಯಾವುದೇ ಕಾರಣಕ್ಕೂ. ಸೊ ಕಾರ್ಕಳದಲ್ಲಿ ಕೆಲವು ಕಡೆ ಸರ್ ಸಣ್ಣ ಸಣ್ಣ ಟ್ಯಾಂಕನ್ನು ಮಾಡ್ಕೊಂಡು ಅದರೊಳಗೆ ಕಸ ಹಾಕುವಂಥ ಕೆಲಸಗಳಾಗ್ತಿತ್ತು. ಅದನ್ನೆಲ್ಲ ನೀವು ಪ್ರತಿಬಂಧ ಮಾಡಿದಿರಿ, ಅವರಲ್ಲಿ ಜಾಗೃತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಆ ಕಸ ಹೇಗೆ ವಿಲೇವಾರಿ ಮಾಡಿದ್ರು ಅಂತ ಹೇಳಿ ಸರ್, ಉದಾಹರಣೆ ಅನಂತಶಯನ, ಮೂರು ಮಾರ್ಗ, ಮಣ್ಣಗೋಪುರ, ಜೆರಿಗುಡ್ಡೆ, ಹೀಗೆ ಅನೇಕ ಕಡೆಗಳಲ್ಲಿ ಕಸದ ರಾಶಿ ಇತ್ತು ಸರ್. ನಮ್ಮ ಪೌರ ಕಾರ್ಮಿಕರು ಬೆಳಿಗ್ಗೆ ವಾರಕ್ಕೊಮ್ಮೆ ಅದನ್ನು ಆ ಬಿದ್ದಂಥ ಕಸವನ್ನು ಸಂಗ್ರಹ ಮಾಡ್ತಾಯಿದ್ರು. ಆನಂತರ ನಾವು ಮನೆ ಡೋರ್ ಕಲೆಕ್ಷನ್ ಮಾಡುವ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಸ ಅಲ್ಲಿ ಬಾರ್ದಿದ್ದಾಗ ವಾಚ್ ಮಾಡ್ತೀವಿ. ಬೆಳಗ್ಗೆ ಸುಮಾರು 6 ಗಂಟೆಗೆಲ್ಲ ಹೋಗಿ ಅಲ್ಲಿ ನಮ್ಮ ಸಿಬ್ಬಂದಿಗಳನ್ನು ಡೆಪ್ಯೂಟ್ ಮಾಡಿ, ವಾಟರ್ ಸಪ್ಲೈ ಸಿಬ್ಬಂದಿ ಇರ್ಬೋದು, ನಮ್ಮ ಪೌರ ಕಾರ್ಮಿಕರನ್ನು ಆ ಸ್ಥಳದಲ್ಲಿ ನಿಲ್ಲಿಸಿ ಕಸ ಹಾಕದಿದ್ದಾಗೆ ಬರುವಂಥವ್ರಿಗೆ ಎಚ್ಚರಿಕೆ ಕೊಟ್ಟು ವಾಪಸ್ ಅವ್ರಿಗೆ ಕಳಿಸಿದ್ವಿ. ಈ ರೀತಿ ಜನರಿಗೆ ಅವೇರ್ನೆಸ್ ಕೊಟ್ಟು ಮತ್ತು ನಮ್ಮ ವರ್ಕರ್ಸ್ಗೆ ಸಹ ನಾವು ತರಬೇತಿ ಕೊಟ್ಟಿದ್ವಿ. ಈ ರೀತಿ ಕಸವನ್ನು ಯಾರು ಹಾಕಿದರೆ ಬಿಡಬೇಡಿ, ನಮಗೆ ತಿಳುವಳಿಕೆ ಕೊಡಿ. ಮತ್ತು ನಾವು ಸಹ ಸ್ವತಃ ನಾನು ಹೋಗಿ ಅಲ್ಲಿ 6 ರಿಂದ 8 ಗಂಟೆವರೆಗೂ ಆ ಸ್ಥಳದಲ್ಲಿ ಎಲ್ಲೆಲ್ಲಿ ಕಸ ಹಾಕ್ತಿದ್ರೆ ಅಲ್ಲಿ ವಾರಗಟ್ಟಲೆ ನಾವು ನಿಲ್ತಾ ಇದ್ವಿ. ಅದರಿಂದ ಜನರಿಗೆ ಅದು ಎದಕ್ಕೆ ಉಂಟಾಯಿತು. ಮತ್ತು ಜನರಿಗೆ ನಾವು ಹೇಳಿ ಕಳಿಸಿದ್ವಿ, ವಾಪಸ್ ಕೊಂಡೇರಿ ಕಸ ವಾಹನಕ್ಕೆ ಕೊಡಿ, ಇಲ್ಲಿ ಹಾಕಬೇಡಿ ದಯಮಾಡಿ ಎಂಬುದಾಗಿ. ಆ ರೀತಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದನ್ನು ನಿಲ್ಲಿಸಿದ್ವಿ ಸರ್. ಮುಖ್ಯವಾಗಿರ್ತಕ್ಕಂಥ ಸ್ಕ್ವೇರಲ್ಲಿ ನಿಮಗೆ CC ಕ್ಯಾಮರಾ ಹಾಕ್ಲಿಕ್ಕೆ ಸಾಧ್ಯ ಆಯಿತು. ಆ CC ಕ್ಯಾಮರಾಗಳ ಮೂಲಕ ಕೂಡ ಸಾಕಷ್ಟು ಕಸ ಹಾಕೋರನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಸರ್. ಉದಾಹರಣೆ ನಾವು ಈ ರೀತಿ ಕಸ ಒಂದು ನಮ್ಮ ಪತ್ತೊಂಜಿ ಕಟ್ಟೆಯಿಂದ ಕೆಳಗೆ ಹೋಗುವಾಗ ನಮ್ಮ ಬಂಡಿ ಮಠಕ್ಕೆ ಹೋಗೋ ರೋಡಲ್ಲಿ ಅಲ್ಲಿ ಒಂದು ಮೋರಿದೆ ಸರ್. ಅದು ನೀರು ಹರಿಯುವಂಥ, ಮಳೆ ನೀರು ಹರಿಯುವಂಥ ತೋಡು. ಅದರಲ್ಲಿ ಎಲ್ಲ ಕಡೆ ತಂದು ರಾತ್ರಿ ಹೊತ್ತು ಕಸವನ್ನು ಬಿಸಾಡ್ತಾಯಿದ್ರು. ಕೊನೆಗೆ ಅಲ್ಲಿ ಅವರು ಭಟ್ರಿದ್ರು, ಅವರ ಮನೆಯ ಬದಿಯಲ್ಲೇ ಇತ್ತು. ನಾವು ಕೊನೆಗೆ ಅವ್ರಿಗೆ ಹೇಳಿದ್ವಿ, ಇಲ್ಲೊಂದು CC ಕ್ಯಾಮ್ರಾ ಹಾಕಿ ನೋಡುವ, ನೀವು ಹಾಕಿದರೆ ಭಟ್ರೆ ಕಸ ಹಾಕೋದು ಖಂಡಿತವಾಗಿ ಕಡಿಮೆ ಆಗ್ತದೆ. ಅವರು ಪದೇ ಹೇಳ್ತಾಯಿದ್ರು, ಸರ್ ಇಲ್ಲಿ ಲೋಡ್ ಗಟ್ಟೆ ಕಸ ಬಿದ್ದಿದೆ ಸರ್ ಎಂಬುದಾಗಿ. ಕೊನೆಗೆ ಆ ಭಟ್ರು ಅಲ್ಲಿ CC ಕ್ಯಾಮ್ರಾ ಹಾಕಿದ್ರಿಂದ ಅಲ್ಲಿ ಕಸ ಹಾಕೋರು ಪತ್ತೆ ಆಯಿತು. ಮತ್ತು ಅವರನ್ನು ಹಿಡಿದು ಮನೆಗೆ ಹೋಗಿ ಎಚ್ಚರಿಕೆ ಕೊಟ್ಟು ಆ ಕಸವನ್ನು ಅಲ್ಲಿ ಹಾಕ್ತಿದ್ದಾಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರಿಗೆ ಮತ್ತು ನೋಟಿಸ್ ಕೊಟ್ಟು ಅವರಿಗೆ ದಂಡ ವಿಧಿಸಿದ್ವಿ. ಆನಂತರ ಅಲ್ಲಿ ಕಸ ಹಾಕೋದು ಕಡಿಮೆ ಆಯಿತು ಮತ್ತು ಅಲ್ಲಿಯ ಜನರಿಗೆ ಸಹ ಅರಿವು ಉಂಟಾಯಿತು. ಹೌದು ಸರ್. ಸ್ವಚ್ಛ ಕಾರ್ಕಳವನ್ನು ಮಾಡೋದಕ್ಕೆ ನಿಮ್ಮ ಮುಂದಿನ ಕ್ರಮಗಳೇನು ಸರ್? ಏನು ಮಾಡಬೇಕು ಅಂತ ಇನ್ನು ಆಸೆ ಇಟ್ಕೊಂಡಿದ್ದೀರಿ ಸರ್? ನಿರಂತರ ಸರ್. ಈ ಸ್ವಚ್ಛತೆ ಅನ್ನೋದು ಒಂದು ದಿವಸ ಅಲ್ಲ ಸರ್. ಇದು ನಾವು ಅಡುಗೆ ಮಾಡಿದಾಗ, ಆಹಾರ ಪದಾರ್ಥಗಳು ಬೇಯಿಸಿದಾಗ ಖಂಡಿತವಾಗಿ ಕಸ ಬರ್ತದೆ. ಆದ್ದರಿಂದ ನಾವು ಊಟ ಮಾಡಿದಾಗ ಖಂಡಿತವಾಗಿ ಕಸ ಬರ್ತದೆ. ಇದು ನಿರಂತರವಾಗಿ ನಡೀತದೆ ಸರ್. ನಾವು ಎಲ್ಲಿವರೆಗೂ ಕಾರ್ಕಳದಲ್ಲಿ ಇರ್ತೀವಿ ಅಲ್ಲಿವರೆಗೂ ನಿರಂತರವಾಗಿ ಈ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಇದನ್ನು ಮತ್ತು ನಿರಂತರವಾಗಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ. ನಾವು, ನಮ್ಮ ಅಧಿಕಾರಿಗಳು, ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಒಟ್ಟಾಗಿ ಜನರ ಸಹಕಾರದೊಂದಿಗೆ ನಿರಂತರವಾಗಿ ಇದನ್ನು ನಾವು ಮಾಡ್ತೀವಿ ಮತ್ತು ಸ್ವಚ್ಛ ಸುಂದರ ಮಾಡಲಿಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಹೌದು. ಸೊ ಏನು ಕನಸು ಇನ್ನು ಬಾಕಿ ಇದೆ ಕಾರ್ಕಳದಲ್ಲಿ ಅಂತ ಹೇಳಿ ಸರ್? ಸರ್, ನಮ್ಮ ಮುಖ್ಯವಾಗಿ ನಮ್ಮ ನಗರ ಸುಂದರ ನಗರ ಆಗಬೇಕಾದ್ರೆ ನಾವು ತ್ಯಾಜ್ಯಗಳನ್ನು ಸಂಪೂರ್ಣವಾಗಿ ಒಣ ಮತ್ತು ಹಸಿ ಕಸ ಎಂಬುದಾಗಿ ಪರಿವರ್ತನೆ ಮಾಡಿ ಅದರಿಂದ ಪುರಸಭೆಗೆ ಸ್ವಲ್ಪ ಆದಾಯ ಬರಬೇಕು ಮತ್ತು ಮರುಬಳಕೆ ವಸ್ತುಗಳನ್ನು ಮರುಬಳಕೆ ಹೋಗಬೇಕು. ಮುಂದಿನ ದಿನದಲ್ಲಿ ಪ್ಲಾಸ್ಟಿಕ್ಗಳನ್ನು ಡಾಂಬರೀಕರಣಕ್ಕೆ ಉಪಯೋಗ ಮಾಡಲಿಕ್ಕೆ ಅದನ್ನು ಪ್ರಯತ್ನ ಮಾಡಿ ಅದನ್ನು ಮಾಡಬೇಕೆಂಬ ನಮ್ಮ ಆಲೋಚನೆ ಇದೆ ಸರ್. ಮತ್ತು ಬಯೋಗ್ಯಾಸನ್ನು ಆದಷ್ಟು ಎಲ್ಲೆಲ್ಲಿ ಅವೇರ್ನೆಸ್ ಮಾಡಿ ಬಯೋಗ್ಯಾಸ್ ತಯಾರು ಮಾಡಲಿಕ್ಕೆ ಆಗ್ತದೆ. ಕಸದಿಂದ ಹಾಸ್ಟೆಲ್ಗಳಿರ್ಬೋದು, ಮನೆಗಳಲ್ಲಿರ್ಬೋದು, ಇದನ್ನು ಬಯೋಗ್ಯಾಸ್ ತಯಾರು ಮಾಡಿ ಅವರ ಮನೆಯಿಂದ ಬರುವಂಥ ಕಸದಿಂದ ಅವರು ಬಯೋಗ್ಯಾಸ್ ತಯಾರು ಮಾಡಿ ಗ್ಯಾಸನ್ನು ಮನೆಗೆ ಉಪಯೋಗ ಮಾಡೋದ್ರಿಂದ ತ್ಯಾಜ್ಯ ನಿರ್ವಹಣೆಯಲ್ಲಿ ನಮಗೆ ಸಹಕಾರ. ಈ ರೀತಿ ನಾವು ಮುಂದೆ ದಿನದಲ್ಲಿ ತ್ಯಾಜ್ಯವನ್ನು ಮೂಲದಲ್ಲೇ ಯಾವ ರೀತಿ ವಿಲೇವಾರಿ ಮಾಡಬೇಕು ಮತ್ತು ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡಿ ತೋಟಗಳಿಗೆ ಉಪಯೋಗ ಮಾಡಿ ಗಿಡಗಳನ್ನು ಬೆಳೆಸಿ ತರಕಾರಿ ಬೆಳೆಸಿ ಅದರಿಂದ ಒಳ್ಳೆಯ ತರಕಾರಿಗಳನ್ನು ಅದನ್ನು ಉಪಯೋಗ ಮಾಡಲಿಕ್ಕೆ ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ವಿ. ಗೊಬ್ಬರ ಮಾಡಬೇಕು, ಯಾವುದೇ ಕಾರಣಕ್ಕೂ ಹಸಿ ಕಸ ಹೊರಗಡೆ ಬಿಸಾಡಬೇಡಿ ಎಂಬುದಾಗಿ ಜನರಿಗೆ ತಿಳುವಳಿಕೆ ಕೊಡ್ತೀವಿ ಸರ್. ಸರ್, ಪ್ಲಾಸ್ಟಿಕ್ಕನ್ನು ಬಳಸ್ಕೊಂಡು ಡಾಮಾರ್ ಮಾಡುವಂಥ ಘಟಕ ಆಗಬೇಕು ಅಂತ ನೀವು ಹೇಳಿದಿರಿ. ಇದು ನೀವೆಲ್ಲಿ ವೀಕ್ಷಣೆ ಮಾಡತಕ್ಕಂಥದ್ದು ಸರ್? ಏನಿಲ್ಲ, ಸಾಧ್ಯ ಆಗುತ್ತಾ? ಅದಕ್ಕೆ ಎಷ್ಟು ಹಣ ಬೇಕಾಗ್ಬೋದು ಸರ್? ನಾವೇನು ತಯಾರು ಮಾಡೋದಿಲ್ಲ ಸರ್, ನಮ್ಮ ಕೈಲಿ ಆಗೋದಿಲ್ಲ. ಮುನ್ಸಿಪಾಲ್ಟಿಯಿಂದ ನಾವು ಪ್ಲಾಸ್ಟಿಕ್ಗಳನ್ನು ತಯಾರು ಮಾಡಿ ನಮ್ಮ ಹತ್ತಿರ ಇರುವಂಥ ಏನು ಡಾಂಬರ್ ತಯಾರಿಸ್ತಾರಲ್ಲ ಆ ಘಟಕಕ್ಕೆ ನಾವು ಅದನ್ನು ಸಪ್ಲೈ ಮಾಡಿದರೆ ಅವರು ಯೂಸ್ ಮಾಡ್ತಾರೆ ಸರ್. ಅದರಲ್ಲಿ ಏನು ಡಾಂಬರ್ ತಯಾರು ಮಾಡುವಾಗ ಇಷ್ಟು ಕ್ವಾಂಟಿಟಿ ಬೇಕಂತ ಇರ್ತದೆ. ಅದನ್ನು ನಾವು ಶುದ್ಧ ಪ್ಲಾಸ್ಟಿಕ್ಗಳನ್ನು ಅದನ್ನು ಅವರಿಗೆ ನಾವು ಸಪ್ಲೈ ಮಾಡಿದ್ರೆ ಅವರು ಯೂಸ್ ಮಾಡ್ತಾರೆ. ಅವರು ಅಲ್ಲಿ ನಮಗೆ ಹತ್ತಿರನೇ ಒಂದು ಡಾಂಬರೀಕರಣ ಒಂದು
ತಯಾರು ಮಾಡೋ ಘಟಕ ಇದೆ ಸರ್. ಅವ್ರು ನನ್ನ ಹತ್ರ ಹೇಳಿದ್ದಾರೆ, ಕೊಡಿ ನಮಗೆ ಯೂಸ್ ಮಾಡ್ತೇವೆ, ಮುಂದಿನೆಲ್ಲ ಡಾಂಬರಿಗೆ ನಾವು ಯೂಸ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಕವರ್ಗಳನ್ನು, ಯಾಕಂದರೆ ಅದು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗ್ತದೆ. ಆದಷ್ಟು ಸಗ್ರಿಗೇಷನ್ ಮಾಡಿ ಅದನ್ನು ನಾವು ಶುದ್ಧ ಪ್ಲಾಸ್ಟಿಕ್ಗಳನ್ನು ಅದಕ್ಕೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಸರ್, ಪ್ಲಾಸ್ಟಿಕಲ್ಲಿ ಕೂಡ ತುಂಬ ವಿಧವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಆಗಿ ವಿಂಗಡಿಸಿದ್ದೀರಿ ಸರ್. ಹೌದು ಸರ್. ಒಂದು ಒಳ್ಳೆ ಪ್ಲಾಸ್ಟಿಕ್ ಅಂದರೆ ಉತ್ತಮವಾದ ಗುಣಮಟ್ಟದ ಪ್ಲಾಸ್ಟಿಕ್ ಇರುತ್ತೆ. ಮತ್ತು ಆಹಾರ ಪದಾರ್ಥಗಳನ್ನು ಹೋಟ್ಲುಗಳಲ್ಲಿ ಪಾರ್ಸಲ್ ಆಗುವಾಗ ಆಹಾರ ಪದಾರ್ಥಗಳನ್ನು ಕಟ್ಟಿಕೊಡ್ತಾರೆ, ಸಾಂಬಾರು ಇರ್ಬೋದು, ಚಟ್ನಿ ಇರ್ಬೋದು. ಇದನ್ನೆಲ್ಲ ಏನು ಮಾಡಬೇಕಂದ್ರೆ ಅದನ್ನು ತೊಳೆದು ಆ ಗಲೀಜೆಲ್ಲ ಉಪಯೋಗ ಮಾಡಿದ ಮೇಲೆ ಗಲೀಜೆಲ್ಲ ತೊಳೆದು ಕ್ಲೀನಾಗಿ ಶುದ್ಧವಾಗಿಟ್ಟು ಒಣಗಿಸಿ ಅದನ್ನು ನಮಗೆ ಕೊಡಬೇಕು ಜನರು. ಆಗ ಇದಕ್ಕೆ ಡಾಂಬರಿಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ ಸರ್. ಹೌದು ಸರ್, ಹೊಸದಾಗಿ ಏನಾದರೂ ಮಾಡಬೇಕು ಅಂತೇಳಿ ಹೊರಟಿದ್ದೀರಿ, ಜನರ ಸಹಕಾರ ತುಂಬ ಅದ್ಭುತವಾಗಿ ಸಿಗ್ತಾ ಇದೆ. ಇದು ನಿರಂತರವಾಗಿ ಮುಂದುವರಿಯುವಂಥ ಕೆಲಸ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಸುಂದರ ಕಾರ್ಕಳ, ಸ್ವಚ್ಛ ಕಾರ್ಕಳ, ಹಸಿರು ಕಾರ್ಕಳದ ಕಲ್ಪನೆ ಸಾಕಾರಗೊಳ್ಳಿ ಅಂತೇಳಿ ಖಂಡಿತವಾಗಿ ಶುಭವನ್ನು ಕೋರ್ತಾ ಇದ್ದೇನೆ. ನಿಮ್ಮ ನಿರಂತರವಾಗಿರ್ತಕ್ಕಂಥ ಜೈತ್ರ ಯಾತ್ರೆಯಲ್ಲಿ ಯಾವಾಗೆಲ್ಲ ನೀವು ಸ್ಪಂದನ ಸಹಕಾರ ಬಯಸ್ತೀರಿ, ಖಂಡಿತವಾಗಿ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳೋದನ್ನು ಖಂಡಿತವಾಗಿ ಹೇಳ್ತೇವೆ. ಸ್ನೇಹಿತರೊಬ್ಬ ಅತ್ಯಂತ ಪ್ರಾಮಾಣಿಕವಾದ ಅಧಿಕಾರಿ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ರೀತಿಯಲ್ಲಿ ಆವೇಶ ತಗೊಂಡು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನರನ್ನು ತಿದ್ದುವಂತಹ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 24 ಗಂಟೆ ಜನರಿಗೆ ಲಭ್ಯರಾಗಿರ್ತಾರೆ. ವಿಶೇಷವಾಗಿ ಇವತ್ತು ಪರಿಸರ ನಿರ್ವಹಣೆಯಲ್ಲಿ, ಹಸಿರು ನಿರ್ವಹಣೆಯಲ್ಲಿ ಮತ್ತು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕಾರ್ಕಳವನ್ನು ಒಂದು ಮಾದರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಅಧಿಕಾರಿಗಳ ಜೊತೆಗೆ ನಾವು ಕೈ ಜೋಡಿಸಬೇಕಾಗಿದೆ. ವಿಶೇಷವಾಗಿ ಇವತ್ತು ಪ್ರತಿಯೊಬ್ಬ ವಾರ್ಡ್ನ ಸದಸ್ಯ ಕೂಡ ಇದು ನನ್ನ ಕಾರ್ಯಕ್ರಮ ಭಾವನೆಯಿಂದ ಮಾಡ್ತಾ ಇದ್ದಾರೆ. ಕಾರ್ಕಳ ಪುರಸಭೆ ಮತ್ತೆ ದಾಪುಗಾಲಿಟ್ಕೊಂಡು ಕೆಲಸವನ್ನು ಮಾಡ್ಲಿಕ್ಕೆ ಹೊರಡ್ತಾ ಇದೆ. ಅದಕ್ಕೆ ಪ್ರೇರಣೆ ಕೊಟ್ಟಿರತಕ್ಕಂಥ ರಾಯಪ್ಪ ಸರಿ ನಾವು ಖಂಡಿತವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಸ್ಪಂದನ ವಾಹಿನಿಯ ವಿಶೇಷವಾದ ಕಾರ್ಯಕ್ರಮ ಬಂದಿದ್ದಾರೆ, ಪ್ರೀತಿಯಿಂದ ಮಾತಾಡಿದ್ದಾರೆ. ಅವರು ಮತ್ತೆ ಬರಬೇಕು ಅಂತ ನಂಗೆ ಅನಿಸ್ತಾ ಇದೆ. ಅವರ ಮಾತನ್ನು ನಾವು ಆಲಿಸಬೇಕು ಅಂತ ಅನಿಸ್ತಾ ಇದೆ. ಈ ಕಾರ್ಕಳದ ಅದ್ಭುತವಾದಂತಹ ಕನಸನ್ನು ಕಟ್ಟಿಕೊಟ್ಟಿರತಕ್ಕಂಥ ರಾಯಪ್ಪ ಸರಿ ನಾನು ಸ್ಪಂದನ ವಾಹಿನಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಸೊ ನಿಮ್ಮ ಕನಸು ಸಾಕಾರಗೊಳ್ಳಿ ಅಂತ ಆಸೆ ಪಡ್ತೇನೆ. ಸ್ನೇಹಿತರೆ, ವಿಶೇಷವಾದ ಕಾರ್ಯಕ್ರಮನ ಸ್ಪಂದನ ವಾಹಿನಿ ಪ್ರಸಾರ ಮಾಡ್ತು, ಖಂಡಿತ ವೀಕ್ಷಣೆ ಮಾಡಿ. ನಮ್ಮ ನಗರಕ್ಕೂ ಅವ್ರು ಮಾದರಿ ಆಗ್ತಾರೆ. ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಸ್ಪಂದನ ವಾಹಿನಿ ನೋಡ್ತಾ ಇರಿ.